ಎಲ್ಲರಿಗೂ ನಮಸ್ಕಾರ. ವೃತ್ತಿಪರ ಕ್ಯಾಡಿಗಳಿಗಾಗಿ ಇರುವ ನಮ್ಮ ಫೈಂಡ್ ಯೋರ್ ವಾಯ್ಸ್ ಸರಣಿಗೆ ಸ್ವಾಗತ. ಬನ್ನಿ, ಇವತ್ತು ಗಾಲ್ಫ್ ಕೋರ್ಸ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಕೆಲವು ಇಂಗ್ಲಿಷ್ ಪದಗಳನ್ನ ಕಲಿಯೋಣ. ಇದರಿಂದ ಏನಾಗುತ್ತೆ ಅಂದ್ರೆ ಆಟಗಾರರ ಜೊತೆ ಮಾತಾಡುವಾಗ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಬಾಲ್ ಚಲಿಸ್ತಾ ಇದ್ಯಾ ಅಥವಾ ನಿಂತಿದ್ಯಾ, ಸರಿಯಾದ ಜಾಗದಲ್ಲಿದ್ಯಾ, ಈ ಎಲ್ಲಾ ಸಂದರ್ಭಗಳನ್ನ ಇಂಗ್ಲಿಷ್ನಲ್ಲಿ ಪ್ರೊಫೆಷನಲ್ ಆಗಿ ಹೇಗೆ ಹೇಳೋದು? ಬನ್ನಿ, ಇವತ್ತಿನ ಈ ಒಂದು ಸಣ್ಣ ವಿವರಣೆಯಲ್ಲಿ ಗಾಲ್ಫ್ ಬಾಲ್ಗೆ ಸಂಬಂಧಪಟ್ಟಾಗೆ 5 ಪ್ರಮುಖ ಪದಗಳನ್ನ ಕಲಿಯೋಣ. ಜಸ್ಟ್ 5 ಪದಗಳು, ಆದರೆ ಇವು ಕೋರ್ಸ್ನಲ್ಲಿ ನಮ್ಮ ಮಾತಿನ ಶೈಲಿಯನ್ನೇ ಬದಲಾಯಿಸುತ್ತವೆ, ಇನ್ನಷ್ಟು ಪ್ರೊಫೆಷನಲ್ ಆಗಿ ಮಾಡುತ್ತವೆ. ಸಿದ್ಧರಾಗಿದ್ರೆ ಶುರು ಮಾಡೋಣ ಅಲ್ವಾ? ಹೋಗೋಣ ನಮ್ಮ ಮೊದಲನೇ ಪದಕ್ಕೆ. ಸರಿ, ಬನ್ನಿ ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳೋಣ. ನಮ್ಮ ಪ್ಲೇಯರ್ ಟೀ ಬಾಕ್ಸ್ ಮೇಲೆ ಇದ್ದಾರೆ. ಅವರು ಒಂದು ಸಖತ್ ಶಾಟ್ ಹೊಡಿತಾರೆ. ಬಾಲ್ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದ. ನಮ್ಮ ಮೊದಲನೇ ಪದ ಬಾಲ್ ಇನ್ ಮೋಷನ್, ಅಂದ್ರೆ ಬಾಲ್ ಚಲನೆಯಲ್ಲಿರುವಾಗ ಅಂತ. ತುಂಬಾ ಸಿಂಪಲ್. ಬನ್ನಿ ಇದನ್ನ ಒಟ್ಟಿಗೆ ಹೇಳೋಣ, ಬಾಲ್ ಇನ್ ಮೋಷನ್. ಹಾಗಿದ್ರೆ ಈ ಪದವನ್ನ ನಾವು ಯಾವಾಗ ನೋಡ್ತೀವಿ? ಆಟಗಾರರು ಟೀ ಶಾಟ್ ಹೊಡೆದಾಗ ಬಾಲ್ ಗಾಳಿಯಲ್ಲಿ ಹಾರ್ತಾ ಇರುತ್ತಲ್ಲ, ಆ ಸ್ಥಿತಿಗೆ ಬಾಲ್ ಇನ್ ಮೋಷನ್ ಅಂತಾರೆ. ಅಷ್ಟೇ ಅಲ್ಲ, ಗ್ರೀನ್ ಮೇಲೆ ಪುಟ್ ಮಾಡಿದಾಗ ಬಾಲ್ ಉರುಳ್ಕೊಂಡು ಹೋಗ್ತಾ ಇದ್ರು, ಅದು ಕೂಡ ಬಾಲ್ ಇನ್ ಮೋಷನ್ನೇ. ಓಕೆ, ನಮ್ಮ ಎರಡನೇ ಪದ ಬಾಲ್ ಆಟ್ ರೆಸ್ಟ್. ಇದು ಬಾಲ್ ಇನ್ ಮೋಷನ್ಗೆ ಪೂರ್ತಿ ವಿರುದ್ಧ, ಅಂದ್ರೆ ಬಾಲ್ ಚಲನೆ ನಿಲ್ಲಿಸಿದಾಗ. ಇದನ್ನ ಹೇಳಿ ನೋಡಿ, ಬಾಲ್ ಆಟ್ ರೆಸ್ಟ್. ಹಾಗಾದ್ರೆ ಇದನ್ನ ಯಾವಾಗ ನೋಡ್ತೀವಿ? ಬಾಲ್ ಹಾರೋದು ಅಥವಾ ಉರುಳೋದು ಪೂರ್ತಿಯಾಗಿ ನಿಂತ ಮೇಲೆ ಅದು ಒಂದು ಕಡೆ ಸುಮ್ಮನೆ ಇರುತ್ತಲ್ಲ, ಆ ಸ್ಥಿತಿಯೇ ಬಾಲ್ ಆಟ್ ರೆಸ್ಟ್. ಇದೇ ಟೈಮ್ನಲ್ಲಿ ಪ್ಲೇಯರ್ಗಳು ತಮ್ಮ ಮುಂದಿನ ಶಾಟ್ ಬಗ್ಗೆ ಯೋಚನೆ ಮಾಡೋದು. ಈಗ ಬಾಲ್ ನಿಂತಿದೆ, ಇವಾಗ ನಮ್ಮ ಕೆಲಸ ಶುರು. ಬಾಲ್ ಎಲ್ಲಿದೆ ಅಂತ ಹುಡುಕಿ ಆಟಗಾರರಿಗೆ ತಿಳಿಸ್ಬೇಕು. ಅದು ಫೇರ್ವೇಯಲ್ಲಿರ್ಬೋದು, ಇಲ್ಲಾಂದ್ರೆ ರಫ್ನಲ್ಲೇ ಎಲ್ಲೋ ಇರ್ಬೋದು. ನಮ್ಮ ಮೂರನೇ ಪದ ಬಾಲ್ ಲೈಸ್ ಇನ್. ಇದರರ್ಥ ಬಾಲ್ ಯಾವ ಜಾಗದಲ್ಲಿದೆ ಅಂತ ಹೇಳೋದು. ಇದನ್ನ ಗಮನ ಇಟ್ಟು ಕೇಳಿ, ಬಾಲ್ ಲೈಸ್ ಇನ್. ಇದು ಬಹಳ ಮುಖ್ಯ, ಯಾಕಂದ್ರೆ ಗಾಲ್ಫ್ ನಿಯಮಗಳು ಬಾಲ್ ಯಾವ ಜಾಗದಲ್ಲಿದೆ ಅನ್ನೋದರ ಮೇಲೇನೆ ಬದಲಾಗುತ್ತೆ. ಹಾಗಿದ್ರೆ ಈ ಪದವನ್ನ ಯಾವಾಗ ಬಳಸೋದು? ತುಂಬಾ ಸುಲಭ. ನಮ್ಮ ಆಟಗಾರರಿಗೆ ಹೀಗೆ ಹೇಳಬಹುದು, ಸರ್ ದ ಬಾಲ್ ಲೈಸ್ ಇನ್ ದ ಫೇರ್ವೇ, ಅಥವಾ ಸರ್ ದ ಬಾಲ್ ಲೈಸ್ ಇನ್ ದ ರಫ್ ಅಂತ. ಇದರಿಂದ ಅವರಿಗೆ ಏಕ್ದಮ್ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದ ಹಾಗಾಗತ್ತೆ. ಆದ್ರೆ ಕೆಲವೊಮ್ಮೆ ಎಲ್ಲವೂ ಅಷ್ಟು ಸುಲಭವಾಗಿ ಇರಲ್ಲ ಅಲ್ವಾ? ಬಾಲ್ ಕೆಲವೊಂದು ಸಲ ಸಮಸ್ಯೆ ಇರೋ ಜಾಗಗಳಲ್ಲಿ ಸಿಕ್ಕಾಕೊಳ್ತುತ್ತೆ. ಈಗ ಅಂತಹ ಕೆಲವು ಸಂದರ್ಭಗಳ ಬಗ್ಗೆ ಕಲಿಯೋಣ. ಸರಿ, ನಮ್ಮ 4ನೇ ಪದ ಎಂಬೆಡೆಡ್ ಬಾಲ್, ಅಂದ್ರೆ ಬಾಲ್ ಮಣ್ಣಿನಲ್ಲಿ ಅಥವಾ ಹುಲ್ಲಿನಲ್ಲಿ ಹೂತು ಹೋಗಿರೋದು. ಇದನ್ನ ಕೆಲವೊಮ್ಮೆ ಪ್ಲಗ್ಡ್ ಬಾಲ್ ಅಂತಾನೂ ಕರೀತಾರೆ, ಕೇಳಿರ್ಬೋದು. ಈ ಪದವನ್ನ ಅಭ್ಯಾಸ ಮಾಡೋಣ ಬನ್ನಿ. ಎಂಬೆಡೆಡ್ ಬಾಲ್. ಈ ಪರಿಸ್ಥಿತಿ ನಮಗೆಲ್ಲರಿಗೂ ಚೆನ್ನಾಗೇ ಗೊತ್ತು. ಜೋರಾಗಿ ಮಳೆ ಬಂದ ಮೇಲೆ ನೆಲವೆಲ್ಲ ಮೆತ್ತಗಾಗಿರುತ್ತೆ. ಆವಾಗ ಬಾಲ್ ಫೇರ್ವೇ ಅಥವಾ ರಫ್ನಲ್ಲಿ ಬಿದ್ದಾಗ ಅದು ಮಣ್ಣಿನೊಳಗೆ ಥಪ್ ಅಂತ ಹೂತ್ ಹೋಗುತ್ತೆ. ಆವಾಗ ನಾವು ಅದನ್ನ ಎಂಬೆಡೆಡ್ ಬಾಲ್ ಅಂತ ಕರಿತೇವೆ. 5ನೇ ಮತ್ತು ಕೊನೆಯ ಪದ ರಾಂಗ್ ಬಾಲ್, ಅಂದ್ರೆ ನಮ್ಮ ಆಟಗಾರರ ಬಾಲ್ ಅಲ್ಲದೆ ಬೇರೆ ಯಾರ್ದೋ ಬಾಲ್ ಆಡೋದು. ಅಯ್ಯಯ್ಯೋ, ಇದೊಂದು ದೊಡ್ಡ ತಪ್ಪು. ಹೀಗೆ ಮಾಡಿದ್ರೆ 2 ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. ಹಾಗಾಗಿ ತುಂಬಾ ಎಚ್ಚರದಿಂದ ಇರ್ಬೇಕು. ಈ ಪದ ನೆನ್ಪಿರ್ಲಿ, ರಾಂಗ್ ಬಾಲ್. ಇದು ಯಾವಾಗಾಗಬಹುದು? ದಟ್ಟವಾದ ರಫ್ನಲ್ಲಿ ಬಾಲ್ ಹುಡುಕ್ತಾ ಇರುವಾಗ ಒಂದು ಬಾಲ್ ಸಿಗುತ್ತೆ, ಆದ್ರೆ ಅದು ನಮ್ಮ ಆಟಗಾರರ ಬಾಲ್ ಬ್ರ್ಯಾಂಡ್ ಆಗಿರಲ್ಲ. ಆವಾಗ ತಕ್ಷಣವೇ ಅವರಿಗೆ ಸರ್ ದಿಸ್ ಇಸ್ ಅ ರಾಂಗ್ ಬಾಲ್ ಅಂತ ತಿಳಿಸ್ಬೇಕು. ಹಾಗಿದ್ರೆ ಈ 2 ಪದಗಳ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಎಂಬೆಡೆಡ್ ಬಾಲ್ ಅಂದ್ರೆ ಅದು ನಮ್ಮ ಆಟಗಾರರ ಬಾಲ್ನೇ, ಆದ್ರೆ ಅದು ನೆಲದಲ್ಲಿ ಸಿಕ್ಕಾಕೊಂಡಿದೆ. ಆದ್ರೆ ರಾಂಗ್ ಬಾಲ್ ಅಂದ್ರೆ ಅದು ನಮ್ಮ ಆಟಗಾರರ ಬಾಲೇ ಅಲ್ವೇ ಅಲ್ಲ. ಸೂಪರ್! ಈಗ ನೀವು 5 ಹೊಸ ವೃತ್ತಿಪರ ಪದಗಳನ್ನ ಕಲಿತಿದ್ದೀಲ್. ಬನ್ನಿ ಒಮ್ಮೆ ಫಟಾಫಟ್ ಅಂತ ಎಲ್ಲವನ್ನೂ ನೆನಪಿಸ್ಕೊಳ್ಳೋಣ. ನಾವು ಕಲಿತ 5 ಪದಗಳು: ಮೊದಲನೆಯದು ಬಾಲ್ ಇನ್ ಮೋಷನ್, ಅಂದ್ರೆ ಬಾಲ್ ಚಲನೆಯಲ್ಲಿದ್ದಾಗ. ಎರಡನೆಯದು ಬಾಲ್ ಆಟ್ ರೆಸ್ಟ್, ಅಂದ್ರೆ ಬಾಲ್ ನಿಂತು ಹೋದಾಗ. ಮೂರನೆಯದು ಬಾಲ್ ಲೈಸ್ ಇನ್, ಅಂದ್ರೆ ಬಾಲ್ ಯಾವ ಜಾಗದಲ್ಲಿದೆ ಅಂತ ಹೇಳೋದು. 4ನೆಯದು ಎಂಬೆಡೆಡ್ ಬಾಲ್, ಅಂದ್ರೆ ಬಾಲ್ ಮಣ್ಣಿನಲ್ಲಿ ಹೂತು ಹೋದಾಗ. ಮತ್ತು ಕೊನೆಯದಾಗಿ ರಾಂಗ್ ಬಾಲ್, ಅಂದ್ರೆ ನಮ್ಮ ಆಟಗಾರರದ್ದಲ್ಲದ ಬೇರೆ ಬಾಲ್. ಈ 5 ಪದಗಳು ಖಂಡಿತವಾಗಿ ಕೋರ್ಸ್ನಲ್ಲಿ ಸಹಾಯ ಮಾಡುತ್ತವೆ. ಈಗ ಒಂದು ಪ್ರಶ್ನೆ,
ಮುಂದಿನ ಬಾರಿ ಕೋರ್ಸ್ಗೆ ಹೋದಾಗ ಈ ಪದಗಳಲ್ಲಿ ಯಾವ ಪದವನ್ನು ಮೊದಲು ಬಳಸುತ್ತೀರಾ? ಯೋಚಿಸಿ ನೋಡಿ. ಮುಂದಿನ ಪಾಠದಲ್ಲಿ ಇನ್ನಷ್ಟು ಹೊಸ ಪದಗಳೊಂದಿಗೆ ಮತ್ತೆ ಸಿಗೋಣ.